ಅರಣ್ಯದ ಒಳಗೊಂದು ಹಸುರು ಮರ, ಅಲ್ಲಿ ಕುಳಿತಿದೆ ಒಂದು ಬಣ್ಣದ ತಿತ್ತೀರ. ಹಸಿರು ಕೆಂಪು ನೀಲಿ ನಿರದ ಶೋಭೆ, ಕಾಲು ಬೆಳಗಿಸುವಾಗ ಹಾಡಿ. ಓಕೆ ಗೈಸ್, ಈಗ ನೋಡಿದ್ರಲ್ಲ ಈ ಥರ ವಿಡಿಯೋ ಯಾವ ಥರ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ತುಂಬ ಅಂದರೆ ತುಂಬ ಸಿಂಪಲ್ ಆ್ಯಂಡ್ ಈ ಥರ ವೀಡಿಯೋಸ್ ನೀವು ಮಾಡಿಬಿಟ್ಟು ಈಸಿಲಿ ಬಂದುಬಿಟ್ಟು ನಿಮ್ಮ ಚಾನಲ್ನ ಮಾನಿಟೈಸೇಷನ್ ಮಾಡ್ಕೋಬೋದು. ನೀವು ಲಾಂಗ್ ಟರ್ಮ್ಗೆ ಈ ಥರ ರೈಮ್ಸ್ ವೀಡಿಯೋನೇ ಮಾಡ್ಬೋದು, ಲೈಕ್ ಶಾರ್ಟ್ ವೀಡಿಯೋಸ್ಗಳನ್ನೂ ಮಾಡ್ಬೋದು. ನಿಮಗೆ ಲಾಂಗ್ ವೀಡಿಯೋ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋರು ಶಾರ್ಟ್ ವೀಡಿಯೋಸ್ಗಳನ್ನ ಹಾಕ್ಬೋದು, ಶಾರ್ಟ್ ಆಗಿ 50 ಸೆಕೆಂಡ್ ಆ ಥರ. ಇಲ್ಲ ನಾನು ಲಾಂಗ್ ವೀಡಿಯೋ ಮಾಡ್ತೀನಿ ಅನ್ನೋರು ಸೊ ಲಾಂಗ್ ವೀಡಿಯೋನೂ ಮಾಡ್ಬೋದು. ತುಂಬ ಈಸಿಲಿ ಕ್ರಿಯೇಟ್ ಮಾಡ್ಕೋಬೋದು. AI ಈಸಿಲಿ ಬಂದುಬಿಟ್ಟು ಕ್ರಿಯೇಟ್ ಆಗಿಬಿಡುತ್ತೆ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಹೇಳ್ಕೊಡ್ತೀನಿ ಈ ಥರ ವೀಡಿಯೋ ಯಾವ ಥರ ಮಾಡೋದಂತ ಇವತ್ತಿನ ವೀಡಿಯೋದಲ್ಲಿ. ಸೊ ತುಂಬ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ವೀಡಿಯೋ ಲಾಸ್ಟ್ವರೆಗೂ ನೋಡಿ, ಸ್ವಲ್ಪನೂ ಸ್ಕಿಪ್ ಮಾಡಿದೆ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದೆ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟು ನಮಗೆ ಏನು ಪ್ರಾಂಪ್ಟ್ ಬೇಕಲ್ವಾ ಸಾಂಗ್ ಕ್ರಿಯೇಟ್ ಮಾಡೋದಕ್ಕೆ, ಸಾಂಗ್ ಅಲ್ಲ ರೈಮ್ ಕ್ರಿಯೇಟ್ ಮಾಡೋದಕ್ಕೆ. ಓಕೆ, ಸೊ ಫಸ್ಟು ನಾವೇನು ಮಾಡೋಣ, ಚಾಟ್ GPT ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ. ಓಕೆನಾ? ಸೊ ಚಾಟ್ GPT ಇಲ್ಲಿದೆ, ಇದು ಚಾಟ್ GPT. ಸೊ ಸುಮಾರು ಜನ ಕೇಳ್ತೀರಾ ಚಾಟ್ GPT ಪೇಯ್ಡು ಫ್ರೀ ಅಲ್ಲ ಅಂತ. ಬಟ್ ಚಾಟ್ GPT ಏನಿದೆ ಪೇಯ್ಡ್ ಅಲ್ಲ, ಫ್ರೀನೇ. ಫ್ರೀಯಾಗಿ ನೀವು ಯೂಸ್ ಮಾಡ್ಕೋಬೋದು. ಓಕೆನಾ? ಸೊ ಸಿಂಪಲ್ಲಾಗಿ ನಾನಿಲ್ಲಿ ಏನು ಪ್ರಾಂಪ್ಟ್ ಹಾಕ್ತಿದ್ದೀನಿ ಸೇಮ್ ಅದೇ ಥರ ಹಾಕಿ. ರೈಟ್ ಒನ್ ರೈಮ್ ಅಬೌಟ್ ಪ್ಯಾರೋಟ್. ಇಲ್ಲಿ ನೀವು ಪ್ಯಾರೋಟ್ ತಗೊಳ್ಳೋದಾದರೂ ತಗೋಬೋದು, ಇಲ್ಲ ಬೇರೆ ಬರ್ಡ್ ಯಾವುದಾದ್ರೂ ನೀವು ತಗೋಬೋದು. ಓಕೆನಾ? ಇನ್ 200 ವರ್ಡ್ಸ್ ಅಂತ ಹಾಕ್ತೀನಿ. ಓಕೆನಾ? ಇನ್ 200 ವರ್ಡ್ಸ್. ಸಾರಿ, ಇನ್ನು ಕನ್ನಡ ಹಾಕೋದು ನಾನು ಮರ್ತೋದೆ. ಸೊ ಸಿಂಪಲಿ ನಾನಿಲ್ಲಿ ಇನ್ನೊಂದು ಸಲ ಬರಿತೀನಿ. ರೈಟ್ ಒನ್ ರೈಮ್ ಅಬೌಟ್ ಪ್ಯಾರೋಟ್ ಇನ್ 200 ವರ್ಡ್ಸ್ ಇನ್ ಕನ್ನಡ. ಓಕೆನಾ? ಸೊ ನೀವು ಕನ್ನಡ ಅಂತ ಹಾಕಿಲ್ಲ ಅಂದರೆ ಇಂಗ್ಲೀಷಲ್ಲಿ ಬರುತ್ತೆ. ಓಕೆನಾ? ಸೊ ನೋಡಿ, ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಬಂದುಬಿಟ್ಟು ಒಂದು ಚೆನ್ನಾಗಿರೋದು ಒಂದು ರೈಮ್ ಏನಿದೆ ಕ್ರಿಯೇಟ್ ಮಾಡಿಕೊಟ್ಟಿದೆ. ಸೊ ಈಗ ನಮಗೇನು ಬೇಕು, ಇಲ್ಲಿ ರೈಮ್ ಬಂದಿದೆ. ಓಕೆನಾ? ಸೊ ನಮಗೆ ಇದರದ್ದು ಪ್ರಾಂಪ್ಟ್ ಬೇಕು. ಸೊ ಪ್ರಾಂಪ್ಟ್ ಇಮೇಜ್ ಸರ್ಚ್ ಮಾಡೋಕ್ಕೆ ಪ್ರಾಂಪ್ಟ್ ಬೇಕಲ್ಲ. ಸೊ ಹಾಗಾಗಿ ರೈಟ್ ಪ್ರಾಂಪ್ಟ್ ಆಫ್ ದಿಸ್ ಸ್ಟೋರಿ ಅಂತಲೂ ಹಾಕ್ಬೋದು, ನೀವು ರೈಮ್ ಅಂತಲೂ ಹಾಕ್ಬೋದು, ಆಪ್ಷನಲ್. ಓಕೆನಾ? ರೈಟ್ ಪ್ರಾಂಪ್ಟ್ ಆಫ್ ದಿಸ್ ಸ್ಟೋರಿ. ರೈಟ್ ಬೇಡ, ಗಿವ್ ಅಂತ ಹಾಕೋಣ. ಗಿವ್ 6 ಪ್ರಾಂಪ್ಟ್ ಆಫ್ ದಿಸ್ ಸ್ಟೋರಿ. ಸೊ ನೀವು ನೋಡ್ಬೋದು, ನಮಗೆ ನೋಡಿ ಒಂದು 6 ಪ್ರಾಂಪ್ಟ್ ಏನಿದೆ ರೆಡಿ ಮಾಡಿ ಕೊಟ್ಟಿದೆ. ಈಗ ನಮಗೇನು ಮಾಡಬೇಕು, ಏನಿದೆ ಇದು ಹೋಗಬಾರ್ದಲ್ವ. ಸೊ ಹಾಗಾಗಿ ನಾವು ಸಿಂಪಲ್ ಇದರ ಮೇಲೆ ಕಾಪಿ ಮಾಡ್ಕೊಳ್ಳೋಣ. ಇದನ್ನು ಪ್ರಾಂಪ್ಟ್ ಏನಿದೆ ಕಾಪಿ ಮಾಡ್ಕೊಳ್ಳೋಣ. ಸೊ ಈಗ ನೀವು ರಿಫ್ರೆಶ್ ಮಾಡಿದ್ರೂ ನೀವು ಕಾಪಿ ಮಾಡಿರ್ತೀರಲ್ಲ ಅದರಲ್ಲಿರುತ್ತೆ. ಸೊ ಸಿಂಪಲಿ ನಾವೇನು ಮಾಡೋಣ, ನೋಟ್ ಏನಿದೆ ಅದರಲ್ಲಿ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ಓಕೆನಾ? ಸೊ ಸಿಂಪಲಿ ನಾನು ಮತ್ತು ರೈಮ್ ಮತ್ತು ಪ್ರಾಂಪ್ಟ್ ಏನಿದೆ ಅದನ್ನು ಇಲ್ಲಿ ಕಾಪಿ ಮಾಡಿ ಇಟ್ಕೊಳ್ತೀನಿ. ಓಕೆನಾ? ಸೊ ಅದಾದಮೇಲೆ ಕೆಳಗಡೆ ಪ್ರಾಂಪ್ಟ್ಗಳು. ಸೊ 2 ಸ್ಟೋರಿ ಮತ್ತು ಪ್ರಾಂಪ್ಟ್ 2 ನಮ್ಮ ಹತ್ರ ಇದೆ. ಸ್ಟೋರಿ ಅಲ್ಲ, ರೈಮು. ಓಕೆನಾ? ಸೊ ಅದಾದಮೇಲೆ ಈಗ ನಮಗೆ ಏನು ಬೇಕು, ಈಗ ನಮಗೆ ಬೇಕಾಗಿರೋದು ರೈಮ್ ಕ್ರಿಯೇಟ್ ಮಾಡಬೇಕು. ಸೊ ಸಿಂಪಲಿ ನಾವೇನು ಮಾಡೋಣ, ಗೂಗಲ್ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಟೈಪ್ ಮಾಡಿ ಸುನೋ AI ಅಂತ. ಓಕೆನಾ? ಇಲ್ಲಿ ಫಸ್ಟ್ನೇ ಇದರಲ್ಲೇ ನಿಮಗೆ ಕಾಣಿಸ್ತಿದೆಯಲ್ಲ, ಇದೇ ನಮಗೆ ಬಂದುಬಿಟ್ಟು ಸಾಂಗ್ ಕ್ರಿಯೇಟ್ ಮಾಡ್ಕೊಳ್ಳೋದು ರೈಮ್ದು. ಓಕೆನಾ? ಸೊ ಫಸ್ಟ್ನೇ ವೆಬ್ಸೈಟಲ್ಲೇ ನಾವು ಹೋಗೋಣ. ಹೋಗಿದರೆ ನೋಡಿ, ಈ ಥರ ಒಂದು ಇಂಟರ್ಫೇಸ್ ನಿಮಗೆ ಶೋ ಆಗುತ್ತೆ. ಸೊ ಆಲ್ರೆಡಿ ನೀವು ಲಾಗಿನ್ ಮಾಡಿದರೆ ಈ ಥರ ಬರಲ್ಲ, ರಿಡೈರೆಕ್ಟ್ ಆಗುತ್ತೆ ನಿಮ್ಮ ಪೇಜು. ಓಕೆನಾ? ಸೊ ಸಿಂಪಲಿ ನಾವಿಲ್ಲಿ ಮೇಕ್ ಸಾಂಗ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ? ಮೇಕ್ ಸಾಂಗ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಈ ಥರ ಒಂದು ಇಂಟರ್ಫೇಸ್ ಏನಿದೆ ಇಲ್ಲಿ ಕ್ರಿಯೇಟ್ನ ಮಾಡ್ಕೋಬೋದು. ಇಲ್ಲಿ ಏನು ನಾವೀಗ
ಸ್ಟೋರಿ ಟೈಪಲ್ಲಿ ಒಂದು ರೈಮ್ ಕ್ರಿಯೇಟ್ ಮಾಡಿದ್ವಿ. ಅದು ಈಸಿಲಿ ನಾವು ಕ್ರಿಯೇಟ್ ಮಾಡ್ಬೋದು. ಸಿಂಪಲ್ ಇಲ್ಲಿ ಕ್ರಿಯೇಟ್ ಆಪ್ಷನ್ ಕಾಣಿಸ್ತಿದ್ದಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನಿಮಗೆ ಏನು ನಾವು ಈಗ ಕಾಪಿ ಮಾಡಿದ್ವಿ ಸಾಂಗು, ಅದನ್ನು ನಾವಿಲ್ಲಿ ಪೇಸ್ಟ್ ಮಾಡೋಣ. ಸೊ ಇಲ್ಲಿ ಮಧ್ಯದಲ್ಲೇನೋ ಯಾರೋ ಬಂದಿದೆ, ಇದನ್ನು ಸಿಂಪಲ್ಲಿ ಓಕೆನಾ. ಸೊ ನೋಡಿದ್ರಲ್ಲ ನಮ್ಮದು ಏನಿದೆ ಇದು ಪೇಸ್ಟ್ ಮಾಡಿದ್ದೀವಿ. ಪೇಸ್ಟ್ ಮಾಡಾದಮೇಲೆ ಸಿಂಪಲ್ಲಿ ಇಲ್ಲಿ ಕ್ರಿಯೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಸಿಂಪಲ್ಲಿ ಕ್ರಿಯೇಟ್ ಆಗುತ್ತೆ ನಮ್ಮ ಸಾಂಗು. ಸೊ ಇಲ್ಲಿ 2 ಸಾಂಗ್ ಬಂದುಬಿಟ್ಟು ನಮಗೆ ಕ್ರಿಯೇಟ್ ಮಾಡಿಕೊಡುತ್ತೆ. ಸಾಂಗಲ್ಲಿ ಯಾವುದು ಇಷ್ಟ ಆಗುತ್ತೆ ಕೇಳಿಬಿಟ್ಟು ನೋಡಿಬಿಟ್ಟು ಅದನ್ನು ನೀವು ಈಸಿಲಿ ಏನು ಮಾಡ್ಬೋದು, ಕಾಪಿ ಎಲ್ಲ ಡೌನ್ಲೋಡ್ ಮಾಡ್ಕೋಬೋದು. ಒಂದು ಸಲ ಕೇಳೋಣ, ಓಕೆನಾ, ಕೇಳಿಸ್ಕೊಳ್ಳೋಣ. ಒಳಗೊಂದು ಹಸುರು ಮರ, ಅಲ್ಲಿ ಕುಳಿತಿದೆ ಒಂದು ಬಣ್ಣದ ತೆತ್ತೀರ. ಹಸಿರು ಕೆಂಪು ನೀಲಿ ನಿರದ ಶೋಭೆ, ಕಾಲು ಬೆಳಗಿಸುವಾಗ ಹಾಡಿದೆ ಸೊಬಗು. ಒಳಗೊಂದು ಹಸುರು ಮರ, ಅಲ್ಲಿ ಕುಳಿತಿದೆ ಒಂದು ಬಣ್ಣದ ತೆತ್ತೀರ. ಹಸಿರು ಕೆಂಪು ನೀಲಿ. ಸೊ ನೋಡಿದರೆ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿಕೊಟ್ಟಿದೆ ಅಂತ. ಸೊ ಫಸ್ಟ್ನೇದು ನನಗೆ ತುಂಬ ಇಷ್ಟ ಆಯಿತು. ಸೊ ಸಿಂಪಲ್ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇಲ್ಲಿ ಡೌನ್ಲೋಡಲ್ಲಿ ಇದು ಇನ್ನೂ ಲೋಡಿಂಗ್ ತಗೋತಾ ಇದೆ. ಸೊ ಸಿಂಪಲಿ ಲೋಡ್ ಆದಮೇಲೆ ನಾವೇನು ಮಾಡಬಹುದು, ಡೈರೆಕ್ಟ್ಲಿ ನಾವು ಸೇವ್ನ ಮಾಡ್ಕೋಬೋದು ನಮ್ಮ ಆಡಿಯೋಗೆ, ಓಕೆನಾ. ಸೊ ಆಡಿಯೋ ಒಂದು ಸ್ವಲ್ಪ ಲೋಡಿಂಗ್ ತಗೊಳ್ತಾ ಇದೆ. ಸಿಂಪಲಿ ಲೋಡಿಂಗ್ ಆದಮೇಲೆ ಡೌನ್ಲೋಡ್ ಆಗಿಬಿಡುತ್ತೆ, ಓಕೆನಾ. ಸೊ ಡೌನ್ಲೋಡ್ ಮಾಡ್ಕೊಳ್ಳೋಣ ಒಂದ್ಸಲ ನಾವು. ಸೊ ಇನ್ನೂ ಕೂಡ ಇದು ಕ್ರಿಯೇಟ್ ಆಗಿಲ್ಲ, ಕ್ರಿಯೇಟ್ ಆಗ್ತಾ ಇದೆ, ಓಕೆನಾ. ಸೊ ಲೈಬ್ರರಿ ಮೇಲೆ ಕ್ಲಿಕ್ ಮಾಡಿದ್ದೀನಿ, ಒಂದು ಸಲ ಚೆಕ್ ಮಾಡ್ತೀನಿ ಡೌನ್ಲೋಡ್ ಆಗಿದೆಯಾ ಇಲ್ವಾ ಅಂತ, ನಮ್ಗೆ ಆಪ್ಷನ್ ತೋರಿಸ್ತಿದೆಯಾ ಇಲ್ವಾ ಅಂತ. ಸೊ ಇಲ್ಲಿ ನೀವು ನೋಡ್ತಿರಬೇಕು, ಇಲ್ಲಿ ಡೌನ್ಲೋಡ್ ಆಪ್ಷನಲ್ಲಿ ಆಡಿಯೋ ಬಂದಿದೆ. ಸೊ ಇಲ್ಲಿ ಸಿಂಪಲ್ಲಾಗಿ ಇಲ್ಲಿ ನೋಡಿ, ಇಲ್ಲಿ 2 ಆಡಿಯೋ ಬಂದಿದೆ. ಸೊ ನೀವು ವಿಡಿಯೋ ಟೈಪಲ್ಲಿ ಡೌನ್ಲೋಡ್ ಮಾಡ್ಬೋದು, ಇಲ್ಲ ಆಡಿಯೋ ಟೈಪಲ್ಲೂ ನೀವು ಇದನ್ನು ಡೌನ್ಲೋಡ್ ಮಾಡ್ಕೋಬೋದು, ಓಕೆನಾ. ಸೊ ಸಿಂಪಲ್ಲಿ ನೋಡಿ ನಮ್ಮದು ಫೈಲ್ ಏನಿದೆ ಡೌನ್ಲೋಡ್ ಆಗಿದೆ, ಅಲ್ಲಿ ಶೋ ಆಗ್ತಿದೆಯಲ್ಲ. ಓಕೆ, ಈಗ ನಮ್ಮದು ಸಾಂಗ್ದು ಕೆಲಸ ಮುಗೀತು, ಡೌನ್ಲೋಡ್ ಕೆಲಸ ಆಯಿತು. ಸೊ ಈಗ ನಾವು ಏನು ಮಾಡಬೇಕು, ಐಡಿಯೋಗ್ರಾಮ್ಗೆ ಫೋಟೋ ಪ್ರಾಂಪ್ಟ್ ಕೊಟ್ಬಿಟ್ಟು ಫೋಟೋನ ಡೌನ್ಲೋಡ್ ಮಾಡಬೇಕು ಐಡಿಯೋಗ್ರಾಮಲ್ಲಿ. ಸೊ ಇದನ್ನು ಬ್ಯಾಕ್ ಮಾಡಿಬಿಡೋಣ. ಸೊ ಇಲ್ಲಿ ಐಡಿಯೋಗ್ರಾಮ್ AI ಅಂತ ಹಾಕಿ, ಸೊ ಫಸ್ಟಲ್ಲೇ ಬರುತ್ತೆ ನಿಮಗೆ. ಇದ್ರ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಕೆಳಗೆ ಸ್ಕ್ರಾಲ್ ಮಾಡಿದರೆ ಇಲ್ಲಿ ನಿಮಗೆ ಶೋ ಆಗ್ತಿದೆಯಲ್ಲ ಈ ವೆಬ್ಸೈಟು, ಇದನ್ನು ಓಪನ್ ಮಾಡ್ಕೊಳ್ಳಿ. ಇದನ್ನು ಓಪನ್ ಮಾಡ್ಕೊಂಡಾದಮೇಲೆ ಈಗ ನಮಗೆ ಫಸ್ಟು ಪ್ರಾಂಪ್ಟ್ ಬಂದುಬಿಟ್ಟು ಇಲ್ಲಿ ಫಸ್ಟು ಲಾಗಿನ್ ಮಾಡ್ಕೊಳ್ಳಿ. ಸೊ ಯಾರೆಲ್ಲ ಲಾಗಿನ್ ಮಾಡ್ಕೊಂಡಿಲ್ಲ ಅವ್ರು ಲಾಗಿನ್ನ ಮಾಡ್ಕೊಳ್ಳಿ. ಸೊ ಲಾಗಿನ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಯಾವುದಾದ್ರೂ ಒಂದು ಅಕೌಂಟ್ನ ಕೊಟ್ಬಿಟ್ಟು ಲಾಗಿನ್ನ ಮಾಡ್ಕೋತೀನಿ, ಓಕೆನಾ. ಸೊ ಈ ಥರ ನಿಮಗೆ ಕೇಳುತ್ತೆ, ಇಮೇಲ್ ಕೇಳುತ್ತೆ. ಸೊ ಡೈಲಿ ಇಲ್ಲಿ ನೀವು 5 ಇಮೇಜಸ್ ಬಂದುಬಿಟ್ಟು ಫ್ರೀಯಾಗಿ ಜನ್ರೇಟ್ ಮಾಡ್ಕೋಬೋದು, ಓಕೆನಾ. ಸೊ ಸಿಂಪಲ್ಲಿ ನಾನು ಕ್ರಿಯೇಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾದಮೇಲೆ ಇಲ್ಲಿ ಏನಾಗುತ್ತೆ, ನಮ್ಮದು ಲಾಗಿನ್ ಆಗಿದೆ. ಸೊ ನಾವಿಲ್ಲಿ ಈಸಿಲಿ ಕ್ರಿಯೇಟ್ ಮಾಡ್ಕೋಬೋದು ಇಮೇಜಸ್ಸು. ಇಲ್ಲಿ ಪ್ಲಸ್ ಐಕಾನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಪ್ರಾಂಪ್ಟ್ ಹಾಕೋದು ಆಪ್ಷನ್ ಬರುತ್ತೆ. ಸೊ ಸಿಂಪಲಿ ನಾವು ಫಸ್ಟು ಪ್ರಾಂಪ್ಟ್ ಏನಿದೆ ಅದನ್ನು ಇಲ್ಲಿಂದ ಕಾಪಿ ಮಾಡ್ಕೊಳ್ಳೋಣ, ಮೊದಲನೇ ಪ್ರಾಂಪ್ಟ್, ಓಕೆನಾ. ಸೊ ಮೊದಲನೇ ಪ್ರಾಂಪ್ಟು ನಾನು ಕಾಪಿನ ಮಾಡ್ಕೋತೀನಿ. ಕಾಪಿ ಮಾಡ್ಕೊಂಡಾದ್ಮೇಲೆ ಮತ್ತೆ ಬ್ಯಾಕ್ ಬಂದು ಇಲ್ಲಿ ಫಸ್ಟು ಇನ್ 3D ಆ್ಯನಿಮೇಷನ್ ಸ್ಟೈಲ್ ಅಂತ ಹಾಕ್ತೀನಿ. ಅದಾದಮೇಲೆ ಇಲ್ಲೊಂದು ಇನ್ವೆಂಟೆಡ್ ಕಾಮ, ಅದಾದಮೇಲೆ ಫಸ್ಟ್ನೇ ಪ್ರಾಂಪ್ಟು, ಓಕೆನಾ. ಸೊ ಅದಾದಮೇಲೆ ನಿಮ್ಗೆ ಇಲ್ಲಿ ಸ್ವಲ್ಪ ಗಮನ ಕೊಡಬೇಕು, ಏನು ಗೊತ್ತಾ. ಸೊ ಇಲ್ಲಿ ಔಟ್ ಟು ರಿಯಲಿಸ್ಟಿಕ್, ಜನರಲ್ಲು, ಡಿಸೈನು ಆ್ಯನಿಮ್ ಅಂತ ಇದೆ. ಸೊ ಇಲ್ಲಿ ನಿಮಗೆ 3D ಕೊಡಬೇಕು, ಓಕೆನಾ. ಸೊ ಇಲ್ಲಿ 3D ಹೋಯ್ತಲ್ಲ, 3D ಕೊಡಿ. ಸೊ ಅದಾದಮೇಲೆ ಇಲ್ಲಿ ನಿಮಗೆ ಕೊಡಬೇಕಾಗಿರೋದು
ನೀವು ಶಾರ್ಟ್ ವಿಡಿಯೋ ಕ್ರಿಯೇಟ್ ಮಾಡೋದಾದರೆ 9:16 ರೇಷ್ಯೂ ಕೊಡಿ. ನೀವು ಲಾಂಗ್ ವಿಡಿಯೋ ಕ್ರಿಯೇಟ್ ಮಾಡೋದಾದರೆ 16:9 ರೇಷ್ಯೂ ಕೊಡಿ. ಏನಕ್ಕಂದರೆ ಇಲ್ಲಿ ಆಕ್ಸೆಪ್ಟ್ ರೇಷ್ಯೂ ಅಂತ ಇದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಇಲ್ಲಾಂದರೆ ಫೋಟೋ ಬಂದುಬಿಟ್ಟು ನಿಮಗೆ ಲಾಂಗ್ ವಿಡಿಯೋ ಫಾರ್ಮಲ್ಲಿ ಮಾಡೋದಾದರೆ ಶಾರ್ಟ್ ವಿಡಿಯೋದಲ್ಲಿ ಕ್ರಿಯೇಟ್ ಆಗಿಬಿಡುತ್ತೆ, ಶಾರ್ಟ್ ವಿಡಿಯೋದಲ್ಲಿ ಮಾಡೋದಾದರೆ ಲಾಂಗ್ ವಿಡಿಯೋದಲ್ಲಿ ಕ್ರಿಯೇಟ್ ಆಗಿಬಿಡುತ್ತೆ. ಸೊ ಇದನ್ನು ಸೆಲೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟು. ನಾವು ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಇಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ ಜನ್ರೇಟ್ ಆಪ್ಷನ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಫೋಟೋ ಏನಾಗುತ್ತೆ ಜನ್ರೇಟ್ ಆಗಿಬಿಡುತ್ತೆ ವಿದಿನ್ ಸೆಕೆಂಡ್ಸಲ್ಲಿ. ಓಕೆನಾ. ಸೊ ನಾವು ವೆಯ್ಟ್ ಮಾಡೋಣ 26 ಸೆಕೆಂಡು. ವೆಯ್ಟ್ ಮಾಡಿದರೆ ನಮ್ಮ ಫೋಟೋ ಏನಾಗುತ್ತೆ ಜನ್ರೇಟ್ ಆಗಿಬಿಡುತ್ತೆ. ಓಕೆನಾ. ಸೊ ನಾವೆಲ್ಲ ಫೋಟೋಸ್ಗಳನ್ನ ಒಂದು ಸಲ ಜನ್ರೇಟ್ ಮಾಡ್ಕೊಳ್ಳೋಣ. ಸೊ ಒಂದು ಸ್ವಲ್ಪ ವೆಯ್ಟ್ ಮಾಡೋಣ. ನೋಡಿ ನಮ್ಮದು ಫೋಟೋ ಏನಾಗ್ತಿದೆ ಜನ್ರೇಟ್ ಆಗ್ತಾಯಿದೆ. ಸೊ ಇದೇ ಥರ ನೀವು ಜನ್ರೇಟ್ ಮಾಡ್ಬೋದು. ಓಕೆನಾ ಗೈಸ್. ಸೊ ನಾನು ಇಲ್ಲಿ ಒಂದು ಫೋಟೋ ಮಾತ್ರ ಜನ್ರೇಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇನ್ನು ಮಿಕ್ಕಿದ ಫೋಟೋಸು ನೀವೇ ಜನ್ರೇಟ್ ಮಾಡ್ಕೊಳ್ಳಿ, ಹೆಂಗಂತ ಗೊತ್ತಾಯ್ತಲ್ಲ. ಸೊ ಎಲ್ಲ ಫೋಟೋಸು ನಾನು ಜನ್ರೇಟ್ ಮಾಡೋಕ್ಕೆ ತೋರಿಸಿದರೆ ತುಂಬ ಲಾಂಗ್ ವಿಡಿಯೋ ಆಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿರೋದು ಫೋಟೋಸ್ಗಳು ಬಂದುಬಿಟ್ಟು ನಮಗೆ ಸಿಕ್ಕಿದೆ. ಸೊ ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ನೀವು ಆ ಫೋಟೋನ ಡೌನ್ಲೋಡ್ ಮಾಡ್ಕೋಬೋದು. ಬೈ ಚಾನ್ಸ್ ನಿಮ್ಗೆ 4 ಫೋಟೋ ಇಷ್ಟ ಆದರೆ 4 ಫೋಟೋಸ್ನ ನೀವು ಡೌನ್ಲೋಡ್ನ ಮಾಡ್ಕೋಬೋದು. ಸೊ ನನಗೆ ಈ ಫೋಟೋ ಇಷ್ಟ ಆಯಿತು ಫಸ್ಟ್ನೇದು. ಸೊ ಸಿಂಪಲಿ ನಾನು ಇಲ್ಲಿ ಲಾಂಗ್ ಪ್ರೆಸ್ ಮಾಡಿದರೆ ಇಲ್ಲಿ 3 ಡಾಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆದು ಸೆಲೆಕ್ಟ್ ಮಾಡ್ಕೊಳ್ಳಿ. ಡೌನ್ಲೋಡ್ ಆಗಿಬಿಡುತ್ತೆ ನಿಮ್ಮದು. ಓಕೆನಾ. ಸೊ ಫಸ್ಟ್ನೇ ಫೋಟೋ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ಸೊ ಈಗ 2ನೇ ಫೋಟೋ ಡೌನ್ಲೋಡ್ ಮಾಡಿ, ಸೊ ಎಲ್ಲ ಫೋಟೋ ಡೌನ್ಲೋಡ್ ಮಾಡಿಬಿಟ್ಟು ಸಿಗ್ತೀನಿ. ಓಕೆನಾ. ಓಕೆ ಗೈಸ್, ಈಗ ಎಲ್ಲ ಫೋಟೋಸ್ ಡೌನ್ಲೋಡ್ ಮಾಡಿದ್ದೀನಿ. ಹಿಂಗೆ ಯಾವ ಥರ ಎಡಿಟ್ ಮಾಡೋದಂತ ತೋರಿಸ್ಬಿಡ್ತೀನಿ ಬೇಗ. ಸೊ KineMaster ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ. ಸೊ ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಇಲ್ಲಿ ಲಾಂಗ್ ವಿಡಿಯೋ ಮಾಡೋದಾದರೆ 16:9 ರೇಷ್ಯೂ ಕೊಡಿ, ಇಲ್ಲಾಂದರೆ 9 ಶಾರ್ಟ್ ವಿಡಿಯೋ ಮಾಡೋದಾದರೆ 9:16. ಸೊ ಫೋಟೋ ಕೂಡ ಡೌನ್ಲೋಡ್ ಮಾಡಬೇಕಿದ್ರೆ ನೀವು ಈ ರೇಷ್ಯೂಸ್ಗಳನ್ನ ಸೆಲೆಕ್ಟ್ ಮಾಡಬೇಕು. ಲಾಂಗ್ ವಿಡಿಯೋ ಮಾಡೋದಾದರೆ 16:9 ರೇಷ್ಯೂ ಸೆಲೆಕ್ಟ್ ಮಾಡಿ, ಶಾರ್ಟ್ ಮಾಡೋದಾದರೆ 9:16. ಓಕೆನಾ. ಸಿಂಪಲಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಈಗ ಎಲ್ಲ ಫೋಟೋಸ್ಗಳನ್ನ ನಾನು ಆ್ಯಡ್ ಮಾಡ್ಕೊತೀನಿ. ಯಾವ್ಯಾವ ಡೌನ್ಲೋಡ್ ಮಾಡಿ ಒಂದೊಂದಾಗಿ ನಾನು ಎಲ್ಲ ಫೋಟೋಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 5 ಫೋಟೋಸ್ಗಳನ್ನ ನಾನಿಲ್ಲಿ ಡೌನ್ಲೋಡ್ ಮಾಡಿಟ್ಟಿದ್ದೆ. ಸೊ ಎಲ್ಲನೂ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನಾನೇನು ಮಾಡಬೇಕು, ಸಾಂಗ್ ಆ್ಯಡ್ ಮಾಡಬೇಕಲ್ವ. ಈಗ ನಾವು ಏನು ಡೌನ್ಲೋಡ್ ಮಾಡಿದ್ವಿ ಪ್ಯಾರಟದು, ಸೊ ಆ ಸಾಂಗ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಆಡಿಯೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಇಲ್ಲಿ ನೀವು ಯಾವುದರಿಂದ ಡೌನ್ಲೋಡ್ ಮಾಡಿದ್ವಿ ಇದು ಇರುತ್ತೆ. ಬೈ ಚಾನ್ಸ್ ಇಲ್ಲ ಅಂದರೆ ಇಲ್ಲಿ ಆಲ್ಬಮಲ್ಲೇ ಹೋಗೋಣ. ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಇಲ್ಲಿ ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಸರ್ಚ್ ಮಾಡಬೇಕು ನೀವು ಎಲ್ಲಿದೆ ಆಡಿಯೋ ಅಂತ. ಓಕೆನಾ. ಸೊ ನಾವಿಲ್ಲಿ ಸುನೋ ಇಂದ ಮಾಡಿದ್ವಲ್ಲ, ಸೊ ಎಲ್ಲಿದೆ ಹುಡುಕ್ತಾ ಇದ್ದೀನಿ. ಸೊ ನೋಡೋಣ ಎಲ್ಲಿ ಸಿಗುತ್ತಂತ. ಮೆಂಬರ್ ಫ್ರೀಡಮ್ ಟ್ರಯಲ್ ಸ್ಟುಡಿಯೋ. ಓಕೆ ನೋಡಿ ಇಲ್ಲಿದೆ. ಬಿಸ್ಕೆಟ್ ಬೇಕು ತಿತ್ತೀರಾ ಅಂತ. ಸೊ ಲಾಸ್ಟಲ್ಲಿ ಇದು ನಿಮಗೆ ಪ್ಲೇ ಮಾಡಿ ತೋರಿಸ್ಬಿಡ್ತೀನಿ ಸಾಂಗು. ಬೇಕಿದ್ರೆ ಫೋಟೋಸ್ ಡ್ಯೂರೇಷನ್ ಈ ಥರ ನೀವು ದೊಡ್ಡದು ಮಾಡ್ಕೋಬೋದು. ಓಕೆನಾ. ಈ ಥರ ಫೋಟೋಸ್ಗಳದ್ದು ಡ್ಯೂರೇಷನ್ ಏನಿದೆ ಸ್ವಲ್ಪ ಈ ಥರ ದೊಡ್ಡದು ಮಾಡ್ಕೊಳ್ಳಿ. ನಾನು ಇಷ್ಟವರೆಗೂ ದೊಡ್ಡದು ಮಾಡ್ಕೊಂಡಿದ್ದೀನಿ. ಸೊ ನೀವು ಬೇಕಿದ್ರೆ ಇನ್ನೂ ಫೋಟೋಸ್ ಆ್ಯಡ್ ಮಾಡ್ಕೋಬೋದು. ಓಕೆನಾ. ಒಂದ್ಸಲ ಪ್ಲೇ ತೋರಿಸ್ತೀನಿ. ಅರಣ್ಯದ ಒಳಗೊಂದು ಹಸುರು ಮರ, ಅಲ್ಲಿ ಕುಳಿತಿದೆ ಒಂದು ಬನದ ತಿತ್ತೀರ. ಏನು ಮಾಡೋಣ, ಇದನ್ನು ನಮಗೆ ಸೊ ನೋಡಿ ನಮ್ಮದು ಸಾಂಗ್ ಆಲ್ರೆಡಿ ಬಂದಿದೆ. ಸೊ ಇಲ್ಲಿ ನಮಗೆ ಎಫೆಕ್ಟ್ಸ್ ಬೇಕು. ಪ್ಲೇನಾಗಿ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ. ಸೊ ಎಫೆಕ್ಟ್ಗೆ ಇಲ್ಲಿ ಮಧ್ಯದಲ್ಲಿ ನಿಮ್ಗೊಂದು ಲೈನ್ ಕಾಣಿಸ್ತಿದೆಯಲ್ಲ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ತುಂಬ ನಿಮಗೆ ಎಫೆಕ್ಟ್ಸ್ಗಳು ಸಿಕ್ಬಿಡುತ್ತೆ. ನಿಮಗೆ ಯಾವ ಎಫೆಕ್ಟ್ ಇಷ್ಟ ಆಗುತ್ತೆ ಆ ಎಫೆಕ್ಟ್ ಕೊಟ್ಬಿಟ್ಟು ನೀವು ಈಸಿಲಿ ಯೂಸ್ ಮಾಡ್ಕೋಬೋದು ಎಫೆಕ್ಟ್ಗಳು. ಓಕೆನಾ. ಸೊ ನೋಡಿ ಈ ಥರ ಇದರಲ್ಲೂ ಸಿಗುತ್ತೆ ನಿಮಗೆ. ಈ ಥರ ವೈಪು ಸ್ಟಾರು ಮತ್ತು ಇದು ಒಂದ್ಕೇನೋ ಇದು. ಸೊ ಕ್ಲಾಸಿಕಲ್ಲು ತುಂಬ ಚೆನ್ನಾಗಿರೋ ಎಫೆಕ್ಟ್ಗಳು ಇದೆ. ಸೊ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಯೂಸ್ ಮಾಡ್ಕೋಬೋದು. ಓಕೆನಾ. ಸೊ ನಾನು ಇದನ್ನು ಹಾಕಿದ್ದೀನಿ. ಸೊ ಇದರಲ್ಲೂ ಚೆಕ್ ಮಾಡ್ತಾಯಿದ್ದೀನಿ ಎಫೆಕ್ಟು
ಚೆನ್ನಾಗಿರೋದನ್ನು ನೀವು ಯೂಸು ಮಾಡ್ಕೋಬೋದು. ಓಕೆನಾ. ಸೊ ನೋಡಿ, ತುಂಬ ಎಫೆಕ್ಟ್ಗಳು ಸಿಗುತ್ತೆ. ಯಾವ್ದು ಬೇಕದು ನೀವು ಯೂಸ್ ಮಾಡ್ಕೋಬೋದು. ನಾನು ಸದ್ಯಕ್ಕಿಲ್ಲಿ ಇದರಲ್ಲೇ ಯೂಸ್ ಮಾಡ್ಕೋತಾ ಇದ್ದೀನಿ. ಓಕೆನಾ. ಸೊ ಇದಕ್ಕೂ ಎಫೆಕ್ಟ್ಗಳು ಹಾಕ್ತೀನಿ. ಓಕೆ ಗೈಸ್, ಈಗ ಎಲ್ಲದಕ್ಕೂ ಟ್ರಾನ್ಸಾಕ್ಷನ್ ಎಫೆಕ್ಟ್ ಏನಿದೆ ಅದನ್ನು ಹಾಕಿದ್ವಿ. ಎಕ್ಸ್ಟ್ರಾ ಪಾರ್ಟ್ ಇದ್ದರೆ ಅದನ್ನು ಕಟ್ ಮಾಡ್ಕೊಳ್ಳೋಣ. ಸೊ ಒಂದ್ಸಲ ನೀವು ಕೇಳಿ ಯಾವ ಥರ ಆ್ಯಡ್ ಆಗಿದೆ ಎಫೆಕ್ಟ್ ಅಂತ. ಬೇಕಿದ್ದರೆ ಇದರಲ್ಲಿ ನೀವು ಏನಾದರೂ ಎಫೆಕ್ಟ್ ಆ್ಯಡ್ ಮಾಡೋದಾದರೂ ಮಾಡ್ಬೋದು. ಲೈಕ್ ಗ್ರೀನ್ ಸ್ಕ್ರೀನ್ ಎಫೆಕ್ಟ್ ಇರ್ತಾವಲ್ಲ ಸುಮಾರು, ಸ್ಟಾರ್ದಾಯಿತು, ಡಾಟ್ ಆಯಿತು, ಅದೆಲ್ಲ ಎಫೆಕ್ಟ್ ಆ್ಯಡ್ ಮಾಡ್ಬೋದು. ಹಸುರು ಮರ, ಅಲ್ಲಿ ಕುಳಿತಿದೆ ಒಂದು ಬನದ ತೆತ್ತೀರ, ಹಸಿರು ಕೆಂಪು ನೀಲಿ ನಿರದ ಶೋಭೆ, ಕಾಲು ಬೆಳಗಿಸುವಾಗ ಹಾಡಿದೆ ಸೊಬಗು, ಬಿಸ್ಕೆಟ್ ಬೇಕು ಎನ್ನುತ್ತದೆ ತಿತ್ತೀರ, ಮಾತುಗಳ ಕಲಿಯಲು ಇದರ ಪಾಲಿಗೆ ಪೂರ್ತಿ ತಗತೀರ ಬಸಂತಿ ಚೆಕ್. ಸೊ ಇದರಲ್ಲ ಗೈಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದರಿಂದ ನಿಮಗೆ ಕಾಪಿರೈಟ್ನೂ ಬರಲ್ಲ. ಇದು ನೀವು ಈಸಿಲಿ ನಿಮ್ಮ ಚಾನಲ್ ಏನಿದೆ ಅದು ಮಾನಿಟೈಸೇಷನ್ನು ಆಗಿಬಿಡುತ್ತೆ. ಜಸ್ಟ್ ನೀವು ಏನು ಮಾಡಬೇಕು, ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಸುನೋ ಎ ಐಗೆ ಕ್ರೆಡಿಟ್ ಕೊಡಬೇಕು. ಕ್ರೆಡಿಟ್ ಅಂದರೆ ಈ ವಿಡಿಯೋ ಸುನೋ ಎ ಐಯಿಂದ ಮಾಡಿರೋದು ಅಂತ. ಓಕೆನಾ. ವಿಡಿಯೋ ಅಲ್ಲ, ಆಡಿಯೋ ನಾವು ರೆಕಾರ್ಡ್ ಮಾಡಿರೋದಲ್ಲ. ಸುನೋ ಎ ಐ ವೆಬ್ಸೈಟ್ ಏನಿದೆ ಅದಕ್ಕೆ ಕ್ರೆಡಿಟ್ ಕೊಡಬೇಕು. ಈ ವಿಡಿಯೋ ಸುನೋ ಎ ಐ ವೆಬ್ಸೈಟಿಂದ ಮಾಡಿರೋದಂತ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟರೆ ಕಾಪಿರೈಟ್ ಬರಲ್ಲ. ಎಲ್ಲ ನಿಮಗೆ ಈಸಿಲಿ ನಿಮ್ಮದು ವಿಡಿಯೋನೂ ಆಗಿಬಿಡುತ್ತೆ ಆ್ಯಂಡ್ ಮಾನಿಟೈಸೇಷನು ಆಗಿಬಿಡುತ್ತೆ. ಓಕೆನಾ ಗೈಸ್. ಸೊ ಗೊತ್ತಾಯ್ತಲ್ಲ ಯಾವ ಥರ ಕ್ರಿಯೇಟ್ ಮಾಡೋದಂತ ಎಲ್ಲನೂ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.